ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ರಾಗಿ ಮಣ್ಣಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರಾಗಿ ಮಣ್ಣಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಾಗಿ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಕ್ಯಾಲ್ಶಿಯಂ, ಐರನ್ ರಿಚ್ ಆಗಿರುವಂಥ ಫುಡ್ ಇದು. ಸ್ಟ್ರಾಂಗ್ ಬೋನ್ಸ್ಗೆ, ಐರನ್ಗೆ, ಡೈಜೆಷನ್ಗೆ ಎಲ್ಲ ಇದು ತುಂಬ ಸಹಾಯ ಮಾಡುತ್ತೆ. ಮತ್ತು ಬೇಸಿಗೆಯಲ್ಲಿ ಸೆಕೆ ಜಾಸ್ತಿ ಇರುವಂಥ ಸಮಯದಲ್ಲಿ ಈ ರಾಗಿ ಮಣ್ಣಿ ತಂಪಾಗಿ ದೇಹವನ್ನು ತಂಪಾಗಿಡುತ್ತೆ. ಹಾಗೆ ತುಂಬ ರುಚಿಯಾಗಿರುತ್ತೆ ಕೂಡ. ಆವಾಗಿವಾಗ ಈ ಥರ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೇ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಮತ್ತು ನಾವು ಪೂಜೆ ಟೈಮಲ್ಲಿ, ಶಿವರಾತ್ರಿ ಈ ಥರ ಸಮಯದಲ್ಲಿ ಕೂಡ ಈ ಥರ ರಾಗಿ ಮಣ್ಣಿನ ಮಾಡಿಕೊಂಡ್ರೆ ತುಪ್ಪ ಹಾಗೂ ಮೊಸರು ಜೊತೆ ಹಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಬ್ರೇಕ್ಫಾಸ್ಟ್ ಆಗಿ ಕೂಡ ತಿನ್ಬೋದು, ಹಾಗೇ ಊಟದ ಜೊತೆ ಕೂಡ ಸ್ವೀಟಾಗಿ ಕೂಡ ತಗೋಬೋದು. ಹೇಗೆ ಮಾಡೋದು ಅಂತ ನೋಡಿಬಿಡೋಣ. ಮೊದಲನೇದಾಗಿ ನಾವು ರಾಗಿನ 1 ರಿಂದ 2 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು. ನಂತರ ನೆನೆಸಿದ ರಾಗಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಕೋಬೇಕು. ಚೆನ್ನಾಗಿ ಗ್ರೈಂಡ್ ಮಾಡಿರುವಂಥ ರಾಗಿಯನ್ನು ನಾವು ಮತ್ತೊಮ್ಮೆ ನೀರನ್ನು ಸೇರಿಸಿ ಅದನ್ನು ಚೆನ್ನಾಗಿ ಸೋಸ್ಕೋಬೇಕು. ರಾಗಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಸೋಸಿದಾಗ ಅದರಲ್ಲಿರುವಂಥ ಹೊರಗಿನ ಸಿಪ್ಪೆ ಜರಿ ಎಲ್ಲ ಬಂದ್ಬಿಡತ್ತೆ. ಸೊ ರಾಗಿಯಿಂದ ಬಂದಿರುವಂಥ ರಾಗಿ ಹಾಲು ಇರುತ್ತಲ್ಲ, ಅದನ್ನ ಮಾತ್ರ ತೆಗೆದುಕೊಂಡು ನಂತರ ನಾವು ಅದಕ್ಕೆ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಬೇಕು. ನಾವೀಗ ಒಂದು 3 ಕಪ್ನಷ್ಟು ರಾಗಿ ಹಾಲನ್ನು ತೆಗೆದುಕೊಂಡಿದ್ರೆ ಅದಕ್ಕೆ ನಾವು ಒಂದು 3/4 ಅಥವಾ 1 ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ಕೋಬಹುದು. ಸಿಹಿ ಚೆನ್ನಾಗಿರಬೇಕು. ಇದು ರಾಗಿ ಮಣ್ಣಿ ಸಿಹಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ತುಪ್ಪ ಹಾಗೂ ಮೊಸರಿನ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸಿ ನಂತರ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಒಂದು ಬಾಣಲೆಯನ್ನು ಸ್ಟೋವ್ ಮೇಲೆ ಇಟ್ಟು ಅದಕ್ಕೆ ಈಗಾಗಲೇ ರೆಡಿಯಾಗಿರುವಂತಹ ರಾಗಿ ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮೀಡಿಯಮ್ ಫ್ಲೇಮ್ನಲ್ಲಿ ಕಾಯಿಸಬೇಕು. ನಾವು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು, ಮಧ್ಯದಲ್ಲಿ ಸ್ಟಾಪ್ ಮಾಡಬಾರ್ದು. ಯಾಕಂದರೆ ಇದು ಬಾಣಲೆಗೆ ಅಡಿ ಹತ್ತೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಸಮಯದಲ್ಲೇ ಇದು ದಪ್ಪ ಆಗ್ತಾ ಬರುತ್ತೆ. ಹೀಗೆ ಕಾಯಿಸಿ ಇದನ್ನು ನಾವು ಎಷ್ಟು ಚೆನ್ನಾಗಿ ಕಾಯಿಸ್ತೀವೋ ಅಷ್ಟು ಚೆನ್ನಾಗಿ ರಾಗಿ ಮಣ್ಣಿ ಬರುತ್ತೆ. ನಾವು ಈ ರಾಗಿ ಮಣ್ಣಿಯನ್ನು ಕಾಯಿಸೋವಾಗ ನಾವು ಹೇಗೆ ಕಾಯಿಸ್ತೇವೆ ಅನ್ನೋದ್ರ ಮೇಲೆ ರಾಗಿ ಮಣ್ಣಿ ಬರುತ್ತೆ. ಅದು ಸ್ವಲ್ಪ ತಳ ಎಲ್ಲ ಬಿಟ್ಕೊಳ್ಳೋಕ್ಕೆ ಶುರು ಮಾಡಬೇಕು. ಯಾವಾಗ ಚೆನ್ನಾಗಿ ಶೈನಿಂಗ್ ಬರುತ್ತಲ್ಲ, ಆಗ ಅದು ಚೆನ್ನಾಗಿ ಕಾದಿದೆ ಅಂತ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಅದು ಚೆನ್ನಾಗಿ ಕಾಯಿಸಿದಾಗ ಬಾಯಿ ಹಿಡ್ಕೊಳ್ಳಲ್ಲ, ತಿನ್ನೋವಾಗ ಚೆನ್ನಾಗಿರುತ್ತೆ. ಅಂದರೆ ನಾವು ಅದನ್ನು ಜಗಿತಾ ಇದ್ರೂ ಅದು ಹಲ್ಲಿಗೆ ಅಂಟ್ಕೊಳ್ಳಲ್ಲ. ಅದೇ ನಾವು ಚೆನ್ನಾಗಿ ಕಾಯಿಸಿಲ್ಲ ಅಂದರೆ ಅದು ಹಲ್ಲಿಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಕಾಯಿಸಬೇಕು. ನಿಧಾನಕ್ಕೆ ಕಾಯಿಸ್ಬೋದು, ಆದರೆ ಜಾಸ್ತಿ ಹೊತ್ತು ಸ್ಟೋನಲ್ಲಿ ಕಾಯಿಸೋದ್ರಿಂದ ಅದು ಈಸಿಯಾಗಿ ಹಗುರಾಗಿ ಬರುತ್ತೆ. ಆನಂತರ ನಾವು ಇದನ್ನು ಒಂದು ಬಟ್ಟಲಿಗೆ ತುಪ್ಪವನ್ನು ಸವರಿಕೊಂಡು ಅದಕ್ಕೆ ನಾವು ಇದನ್ನು ಹಲ್ವದ ಥರ, ನಾವು ಯಾವ ಥರ ಹಲ್ವ ಎಲ್ಲ ಮಾಡುವಾಗ ಹಾಕ್ತೀವಲ್ಲ ಅದೇ ಥರ ಒಂದು ಬಟ್ಟಲಿಗೆ ಸಾರಿಕೊಂಡು ಎಲ್ಲನೂ ಆಮೇಲೆ ಅದನ್ನ ಕಟ್ ಮಾಡ್ಕೋಬೋದು. ಕಟ್ ಮಾಡಿಕೊಂಡು ತೆಗೆದ್ರೆ ರಾಗಿ ಮಣ್ಣಿ ರೆಡಿಯಾದಂತೆ. ಇದನ್ನು ನಾವು ಹಲ್ವದ ಥರ ಪೀಸನ್ನು ಹಾಕ್ಕೊಂಡು ತುಪ್ಪ, ಮೊಸರು ಇಲ್ಲ ಚಟ್ನಿ ಜೊತೆ ಕೂಡ ಹಚ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಬೇಸಿಗೆಗಾಲದಲ್ಲಂತೂ ಬಾಡಿ ಹೀಟನ್ನು ತಣ್ಣಗಾಗ್ಸೋಕ್ಕೆ ಹೇಳಿ ಮಾಡಿಸಿದ ತಿಂಡಿ ಅಂತ ಹೇಳ್ಬೋದು. ನಿಮಗೂ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.